ಶುಭ ಮುಂಜಾನೆ ಎಲ್ಲರಿಗೂ. ಶ್ರಾವಣ ಚಲೋ ಆತ್ ನೋಡ್ರಿ. ಶ್ರಾವಣ ಬಂದ್ರ ನಮ್ಗ ಹಬ್ಬ ಇದ್ದಂಗ್ರಿ. ಇಲ್ಲೇ ಬಿಡ್ರಿ, ಬಿಟ್ಟೇವಿ ಮಾಡೋದಿಲ್ಲ. ಆದ್ರೆ ನಾವು ಹಳೆಯ ದಿನ ಶ್ರಾವಣ ನೆನೆಸ್ಕೋಬೇಕಂದ್ರೆ ನಮ್ಗೆ ಎಷ್ಟು ಖುಷಿ ಆಕೈತಂದ್ರ ಅದನ್ನ ನೆನೆಸ್ಕೊಂಡ್ರೆ ನಮ್ಗೆ ಅಷ್ಟು ಖುಷಿ ಆಕೈತಿ. ದಿನ 4 ಗಂಟೆಗೆ ಎದ್ದು ನಾವು ಒಬ್ರ ಹೇಳೋದಲ್ಲ, ಒಣಗಿರೋನೆಲ್ಲ ದಬ 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 ಅಂತಂದ್ರೆ ಕದಾ ಬಡದೆ ಬಸ್ತಿದ್ವಿ ನೋಡ್ರಿ. ಎದ್ದು ಮನೆಯಂಗಿನ ಕೆಲಸ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿ ಹೊಂಟ್ವೆ ಮಠದ ಕಡೆಗೆ. ವಾಪಸ್ ಎಲ್ಲ ಇರ್ತಾರಲ್ಲ ಸ್ವಲ್ಪ ಮಂದಿ ಎದ್ದಿರ್ದೇ ಇರೋರು, ಅವ್ರು ಹೇಳೋ ಅಷ್ಟೊತ್ತಿಗೆ ನಾವು ಒಂದು ರೌಂಡ್ ಸೈಕಲ್ ಹೊಡ್ಕೊಂಡು ಎಲ್ಲ ಗುಡಿಗೂ ರೌಂಡ್ ಹಾಕ್ಕೊಂಡು ಬಂದಾಗ ಅರ್ಧ ಮಂದಿ ಎದ್ದೇಳ್ತಿದ್ರು ನೋಡ್ರಿ. ನೋಡಿ ಓಣಿ 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 ಊರನ್ನ ಮಾತಾಡ್ತಿತ್ತು ನಡಿ. ಆ ಲೆವೆಲ್ಗೆ ಉರ್ದು ಬಿಟ್ಟೇವ್ರಿ. ಅದು ಭಕ್ತಿ ಒಳಗ್ರಿಪ್ಪ, ದಿಮಾಕ್ದೊಳಗಲ್ಲ. ಅಷ್ಟು ಚಂದ ಹೊಕ್ಕಿದ್ವಿ ಸೈಕಲ್ ಹೊಡ್ಕೊಂಡು. ಹೋಗಾಕತ್ರ ಹಿಂದೆ ಕುಂತವ್ರನ್ನ ಬೀಳಿಸೇ ಹೋಗಿದ್ದೀನಿ ಎಷ್ಟೋ ಸಲ. ಪಾಪವು ಯಾಕ್ಲೇ ನನ್ನನ್ನು ಬೀಳಿಸಿ ಹೋಗಿದ್ವಿ, ಅಷ್ಟು ಗೊತ್ತಾಗಿಲ್ಲ ಅಂತ ಕೇಳಿದ್ದು ಉಂಟು. ಅದನ್ನ ನೆನೆಸ್ಕೊಂಡು ಇವತ್ತಿಗೆ ನಾನು ನಗೋದು ಉಂಟು. ಆ ಥರ ನಾವು ಶ್ರಾವಣ ಮಾಸನ ಕಳೀತಿದ್ವಿ. ಎಷ್ಟರ ಬಿಸಿ ಇರಲಿ, ಗುಡಿಗೆ ಹೋಗೋದು ಮಾತ್ರ ಒಟ್ಟ ತಪ್ತಿದ್ದಿಲ್ಲ ನೋಡ್ರಿ. ದಿನ ಹೋಗಿದ್ವಿ, ಅದು ಬೇರೆ ವಿಷಯ. ಬಟ್ ಶ್ರಾವಣ ಒಂಥರ ಪ್ರಿನ್ಸಿಪಲ್, ರೂಲ್ಸ್ ಇದ್ದಂಗೆ. ಒಂದು ದಿನ ಮಿಸ್ ಮಾಡಂಗೆ ಇಲ್ಲ. ಮಿಸ್ ಮಾಡಿದ್ರೆ ದೇವ್ರೇನ್ರಿ ಕೆಟ್ಟದ್ ಮಾಡ್ಬಿಡ್ತಾನ ಅನ್ನೋ ಮೈಂಡ್ ಸೆಟ್ ಸಣ್ಣವರಿದ್ದಾಗ. ಈಗಲ್ಲ, ಬಟ್ ಈಗೆಲ್ಲ ಚೇಂಜ್ ಆಗೈತಿದ್ರಿ. ಈಗ ನಾವು ಮಾಡ್ತೀವಿ ಅಂದ್ರು ಈ ಊರಾಗೇನು ಭಜನೆ ಬರ್ತೈತೇನೆ? ನಾವೆಲ್ಲ ಗುಡಿ ಸುತ್ತರ್ಕೊಂಡ್ ಬರೋ ಅಷ್ಟೊತ್ತಿಗೆ ಭಜನೆ, ನಮ್ಮ ಮನೆ ಮುಂದೆ ಬರೋ ಅಷ್ಟೊತ್ತಿಗೆ ನಾವು ಮತ್ತೆ ಭಜನೆ ಪೂಜೆಗೆ ರೆಡಿ ಆಗಿರ್ಬೇಕ್ರಿ. ಹಂಗ ಒಂದತ್ತಿಂದ ಹಿಡಿದ PUC ಗಂಟ ಇದನ್ನ ಮಾತ್ರ ನಾ ಯಾವತ್ತೂ ತಪ್ಸಿಲ್ಲ ನೋಡ್ರಿ. ಈಗ ನನ್ನ ಮಗಳು ಅದನ್ನ ಮಾಡ್ಕೊಂಡು ಹೊಂಟಾಳ. ಬೆಳಗ್ಗೆ ಎದ್ದು ಜಳಕ ಮಾಡಿ ಭಜನೆ ಪೂಜೆ ಮಾಡಿ ಆಕೆ ಆಲ್ರೆಡಿ ಟ್ಯೂಷನ್ಗೆ ಹೋಗೇ ಬಿಟ್ಟಾಳ ನೋಡ್ರಿ. ಆದ್ರೆ ನಾವು ನೋಡ್ರಿ ಇಲ್ಲಿ 6:30 ಎದ್ದು ಫೋನ್ ಮಾಡ್ಕೊಂಡು ಕಂಪ್ನಿಗೆ ಹೋಗಾಕ ರೆಡಿಯಾಗಿ ನಿಂತೇನಿ. ಹಂಗೆ ಶ್ರಾವಣ ಮಾಸಕ್ಕೆ ನಾವು ಅವಾಗ ಹಂಗಿದ್ವಿ ಅಂತ ನಿಮ್ಮ ಮುಂದೆ ಹಂಗೆ ಸ್ವಲ್ಪ ಖುಷಿ ವಿಚಾರ ಹಂಚ್ಕೊಂಡಿರಿ.